ಧಾರವಾಡ ಜಿಲ್ಲೆಯ ಕಲಘಟಗಿ ಪಟ್ಟಣದಲ್ಲಿ ರಾಜ್ಯ ರೈತ ಸಂಘಟನೆ ಮತ್ತು ಕಬ್ಬು ಬೆಳೆಗಾರರ ಸಂಘಟನೆಯ ಹೋರಾಟದ ಪರಿಣಾಮವಾಗಿ ಕಬ್ಬು ಬೆಳೆಗೆ ನಿಗದಿತ ದರ ಮತ್ತು ಹೆಚ್ಚುವರಿ 150 ರೂಪಾಯಿ ಘೋಷಣೆಯಾದ ಹಿನ್ನೆಲೆಯಲ್ಲಿ ಕಲಘಟಗಿ ಮತ್ತು ಹಳಿಯಾಳ ಭಾಗದ ರೈತರಿಗೆ ಸುಮಾರು 16 ಕೋಟಿ ರೂಪಾಯಿ ದೊರಕುವಂತಾಯಿತು. ಕಳೆದ ಬಾರಿ ಕಬ್ಬು ಕಟಾವು ಮತ್ತು ಸಾಗಾಣಿಕೆ ವೆಚ್ಚದಲ್ಲಿ 250 ರೂಪಾಯಿ ಹೆಚ್ಚುವರಿ ವಸೂಲಿ ಮಾಡಿದ್ದರು. ಇದನ್ನು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರ ಗಮನಕ್ಕೆ ತಂದಾಗ ಅವರು ಸಕ್ಕರೆ ಕಾರ್ಖಾನೆ ಆಯುಕ್ತರು ಮತ್ತು ನಿರ್ದೇಶಕರಿಗೆ ಖಡಕ್ ಆಗಿ ರೈತರಿಗೆ ಹೆಚ್ಚುವರಿ ಹಣ ವಾಪಸ್ಸು ನೀಡುವಂತೆ ಆದೇಶಿಸಿದ್ದರು. ಇದರ ಪರಿಣಾಮವಾಗಿ ಇಂದು ಹೆಚ್ಚುವರಿ 16 ಕೋಟಿ ರೂಪಾಯಿ ಮತ್ತು ನ್ಯಾಯಾಲಯದಲ್ಲಿರುವ 26 ಕೋಟಿ ರೂಪಾಯಿ ದೊರಕುವಂತಾಗಿದೆ. ನಮ್ಮ ಈ ಹೋರಾಟಕ್ಕೆ ಬೆಂಬಲಿಸಿದ ಸಚಿವರಿಗೆ, ಜಿಲ್ಲಾಧಿಕಾರಿಗಳಿಗೆ ಮತ್ತು ತಾಲೂಕು ಆಡಳಿತಕ್ಕೆ ಅಭಿನಂದನೆಗಳು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘಟನೆ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಕುರುಬೂರು ಶಾಂತಕುಮಾರ್, ಕಬ್ಬು ಬೆಳೆಗಾರರ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಮಹೇಶ್ ಬೆಳಗಾಂಕರ್, ಪ್ರಧಾನ ಕಾರ್ಯದರ್ಶಿ ಪರಶುರಾಮ್ ಎತ್ತಿನಗುಡ್ಡ, ವಸಂತ್ ದಾಕಪ್ಪನವರ್, ಬಸವಣ್ಣಪ್ಪ ಅದರಗುಂಚಿ, ಸಿದ್ದನಗೌಡ ಬಸನಗೌಡರು, ಶಿವು ತಡಸ, ಯಲ್ಲಪ್ಪ ತಳವಾರ್, ಸಹದೇವ್ ಕುಂಬಾರ್ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಸಾತಪ್ಪ ಮಾಂಗ್ಲಿ, ಎನ್+ ನ್ಯೂಸ್, ಕಲಘಟಗಿ. ಅವರಿಗೆ ಘೇರಾವಾಗಿ ಹಲವಾರು ಪ್ರಯತ್ನದಿಂದ 3050 ರೂಪಾಯಿ ಅಂತ ಘೋಷಣೆ ಮಾಡಿದಂಥ ಅವರು ಹಣ ಬೆಲೆಯನ್ನು ನಾವು ಅದಕ್ಕೆ ವಿರೋಧಪಡಿಸಿ ಸುಮಾರು ನಮ್ಮ ಹೋರಾಟದಿಂದ 150 ರೂಪಾಯಿ ಹೆಚ್ಚುವರಿ ಘೋಷಣೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಇದರಿಂದ ನಮ್ಮ ಹಳಿಯಾಳ ತಾಲೂಕಿನ ರೈತರಾಗಿರ್ಬೋದು ಮತ್ತು ಕಲಘಟಗಿ ತಾಲೂಕಿನ ರೈತರಾಗಿರ್ಬೋದು ಈ ವರ್ಷ ಸುಮಾರು 16 ಕೋಟಿ ರೂಪಾಯಿ ನಮ್ಮ ಒಂದು ಸಂಘಟನೆಯಿಂದ ಪ್ರತಿಯೊಬ್ಬ ಕಬ್ಬು ಬೆಳೆಗಾರ ರೈತರಿಗೆ ದೊರಕಿಂತಾಗಿದೆ. ಅದಕ್ಕಾಗಿ ನಮ್ಮ ಸಂಘಟನೆಗೆ ಮತ್ತು ಎಲ್ಲ ರೈತ ಬಾಂಧವರಿಗೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಮುಖಾಂತರ ಅವರಿಗೆ ಅಭಿನಂದನೆಗಳು ತಗೋಬೇಕಂದ್ರೆ ಏನಾಯ್ತು ಅನ್ನೋ ಒಂದು ವಿಷಯ ನಾವು ಹೇಳ್ಬೇಕಾದ್ರೆ ಸುಮಾರು ನಾವು ಈಗ ಜೂನ್ ಜುಲೈಯಿಂದ 3-4 ತಿಂಗಳಿಂದ ಇದರ ಬಗ್ಗೆ ನಾವು ರೂಪಿಸ್ತಾನೆ ಇದ್ವಿ. ರೂಪುರೇಷೆ ಹೆಂಗೆ ರೂಪಿಸ್ತಾ ಇದ್ವಿ ಅಂದರೆ ಅವ್ರದ್ದು HNT ನಮಗೆ ಹೆಚ್ಚಿಗೆ ಐತಿ ಅಂತೇಳಿ ನಾವು ಮೊದಲೇ ಗೊತ್ತಿತ್ತು. ಅಂದರೆ 23-24ನೇ ಸಾಲಿನಾಗ ಅವರು ಶುಗರ್ ಕಮಿಷನರ್ ಆಡಿಟ್ ಮಾಡಿದಾಗ ಅವರು 256 ರೂಪಾಯಿ HNT ಹೆಚ್ಚಿಗೆ ಬಂದಿದ್ದು ನಮಗೆ ಎಲ್ಲ ಅವರು ಅನೌನ್ಸ್ ಮಾಡಿದ್ರು. ಅದರ ಪ್ರಕಾರ ನಾವೇ ಮಾಡಿದ್ವಿ. ಈ ಸಲ ಅವರು 4000 FRP ಬಂದಾಗ ನಮಗೆ 3250ರಿಂದ 300 ರೂಪಾಯಿ ನಮಗೆ ಪ್ರೈಸ್ ಬರಲೇಬೇಕಿತ್ತು. ಆ ಕಾರಣದಿಂದ ನಮಗೇನಾಯಿತು ಅಂದರೆ ಅವ್ರ ಪ್ರೈಸ್ ಘೋಷಣೆ ಮಾಡುವಾಗ 950 ಈ ಸಲ HNT ರೇಟ್ ಜಾಸ್ತಿ ಆಗೈತೆ ಅಂತೇಳಿ 950 HNT ಮಾಡಿ 3050 ರೂಪಾಯಿ ರೇಟ್ ಮಾಡಿದರು. ಅದನ್ನು ನಾವು ಹೋರಾಟ ಹೆಂಗೆ ತೊಗೊಂಡಿವಿ ಅಂದರೆ ನಾವು ಇಲ್ಲಿಂದ ಅವ್ರನ್ನ ಒಂದ್ಸಲ ನಾವು ವಿಕಾಸಸೌಧಕ್ಕೆ ಶುಗರ್ ಕಮಿಷನರ್ ಆಫೀಸ್ ಒಳಗೆ ಮೀಟಿಂಗ್ ಕರೆದು ಅಲ್ಲೆಲ್ಲ ಇದು ಮಾಡಿದಾಗ ಅಲ್ಲೆಲ್ಲ ಸ್ಟೇ ಹೋಗಿ ಅದ್ರದ್ದು ಆ ಭಾಗ ಬೇರೆ ಅದು ನಮ್ಗೆ 23-24 ಏನೈತಲ್ಲ ಅದು ಒಂದು ಹಂತಕ್ಕೆ ಬಂದು ಹತ್ತಿದ್ದು ಪರಶುರಾಮ್ ಅವ್ರು ಹೇಳಿದ್ರಿಂದ ಈ 3200 ಬರಬೇಕು ಅಂದರೆ ನಾವು HNT ಹೆಚ್ಚಿಗೆ ಆಗಿದ್ದನ್ನು ವಿರೋಧ ಮಾಡ್ಕೊಂಡು